ಫ್ರೆಂಡ್ಸ್, ಎಲ್ರಿಗೂ VSSTB ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಹಾಗೆ ಇವತ್ತಿನ ಮಾಹಿತಿ ಏನಪ್ಪಾ, ಇವತ್ತಿನ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಮಹಿಳೆಯರಿಗೆಲ್ಲ ಒಂದ್ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಯಾಕೆಂದ್ರೆ ಹೇಳಿದ್ರೆ ಇನ್ನು ಗವರ್ಮೆಂಟ್ ಇಂದ ಗೃಹಲಕ್ಷ್ಮಿ ದುಡ್ಡು ಬಿಡುಗಡೆ ಆಗಿಲ್ಲ, 12ನೇ ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಬರಲ್ವಾ, ನಿಲ್ಲಿಸ್ಬಿಟ್ರ ಅಂತ ಹೇಳಿ ತುಂಬಾನೇ ಡೌಟ್ಸ್ ಇದೆ. ಹಾಗೆ ಗವರ್ಮೆಂಟ್ ಇಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯಧನ ನೀಡ್ತಾ ಇದ್ದಾರೆ. ಏನಕ್ಕೆ ನೀಡ್ತಾ ಇದ್ದಾರೆ? ಪುರುಷರಿಗೆ ಅಥವಾ ಮಹಿಳೆಯರಿಗೆ ಯಾರಿಗೆ ಆದ್ರೂ ಅಷ್ಟೇ ಸ್ಕೂಟಿ ಅಥವಾ 3 ವೀಲರ್ ಆಟೋ ತಗೊಳ್ಳಿಕ್ಕೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಇವಾಗ ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಮಾಹಿತಿನ ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೇನೆ. ಬನ್ನಿ ಆ ಮಾಹಿತಿನ ಕೇಳಿ. ನೀವು ಖುಷಿ ಪಡ್ತಿರೋ ಬೇಜಾರಾಗ್ತಿರೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿವ್ರಂತೆ ಹೇಳಿದ್ರೆ ಫ್ರೆಂಡ್ಸ್, ಇನ್ನು 12 ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ದುಡ್ಡು ಯಾರಿಗೂ ಬಂದಿಲ್ಲ. ಹಾಗಂತ ಹೇಳಿ ಯಾರು ಸುಮ್ಮನೆ ಇಲ್ಲ, ಎಲ್ಲರೂ ಸರ್ಕಾರದ ಹತ್ರ ಕೇಳ್ತಾ ಇದ್ದಾರೆ, ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಏನಕ್ಕೆ ನಿಲ್ಲಿಸ್ಬಿಟ್ರ ಅಂತ ಈ ತರ ಸಾವಿರಾರು ಪ್ರಶ್ನೆನ ಕೇಳ್ತಾನೆ ಇರ್ತಾರೆ ಅಲ್ವಾ. ಈಗ ಸರ್ಕಾರ ಚುನಾವಣೆ ಟೈಮಲ್ಲಿ ಕೊಟ್ಟಿರೋ ಆಶ್ವಾಸನೆನ ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ ಅಲ್ವಾ. ಆದ್ರೆ ಈ ವಿಚಾರದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನದು ಸ್ಪಷ್ಟನೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ದುಡ್ಡು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ಇದು ಸತ್ಯ ಹಾಗೂ ನಿತ್ಯ. ಅಂದ್ರೆ ಇದು ಯಾವಾಗ್ಲೂ ನಿಲ್ಸೋದಿಲ್ಲ, ಯಾರ ಮಾತನ್ನು ಕೇಳಬೇಡಿ, ಹಾಗೂ ನಾವು ಭರವಸೆ ಕೊಟ್ಟ ಹಾಗೆ ನಿತ್ಯ ಅಂದ್ರೆ ಸದಾ ನಿಮ್ಗೆ ಕೊಟ್ಟೆ ಕೊಡ್ತೀವಿ. ಆದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ, ಇನ್ನು ನಮ್ಗೆ ಬಂದಿಲ್ಲ, ಅದಕ್ಕೆ ಅಂತ ಹೇಳಿ ನಾವು ಇನ್ನೂ ಅದನ್ನ ಬಿಡುಗಡೆ ಮಾಡಿಲ್ಲ. ಕೊಟೇಶನ್ ಕಳಿಸಿದೀವಿ, ಬಂದಾಗೆ ನಿಮಗೆ ಎರಡ್ದು ಅಂದ್ರೆ ಅದು ಬಂದ ಹಾಗೆ 12 ಮತ್ತು 13ನೇ ಕಂತಿನ ಹಣನ ಒಟ್ಟಿಗೆ ನೀಡ್ತೇವೆ. ಅಕಸ್ಮಾತ್ ಅದು ಬಂದಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ 14ನೇ ಕಂತಿನ ಹಣವನ್ನು ಒಟ್ಟಿಗೆ ಸೇರಿ 6,000 ರೂಪಾಯಿಯನ್ನು ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅದೇ ಕಾರಣಕ್ಕೂ 12 ಮತ್ತು 13ನೇ ಕಂತಿನ ಹಣವನ್ನು ಬಿಟ್ಟು ಡೈರೆಕ್ಟ್ 14ನೇ ಕಂತಿನ ಹಣವನ್ನು ಹಾಕಲ್ಲ. ಅಂದ್ರೆ ಬರೀ 2,000 ರೂಪಾಯಿ ಕೊಡಲ್ಲ, ಒಟ್ಟಿಗೆ ಸೇರಿ 3 ತಿಂಗಳದ್ದು ಸೇರಿ 6,000 ರೂಪಾಯಿ ದುಡ್ಡನ್ನು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ಮಾಧ್ಯಮದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ಎಲ್ರಿಗೂ ಖುಷಿ ಆಯ್ತು ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಎಲ್ರು ವೇಟ್ ಮಾಡ್ತಾನೆ ಇರ್ತೀವಲ್ವಾ, ಏನೆಲ್ಲೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ, ಈ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಇದ್ರಲ್ಲಿ ಹೀಗೆ ಕೆಲವೊಬ್ರದ್ದು ಮೆಡಿಷನ್ಗಾಗಿರ್ಬೋದು, ಒಂದು ಫೀಸ್ಗಾಗಿರ್ಬೋದು, ರೆಂಟ್ಗಾಗಿರ್ಬೋದು, ಪ್ರತಿಯೊಂದು ಎಲ್ರಿಗೂ ಅವರದೇ ಆದ ಒಂದು ಅವಶ್ಯಕತೆಗಳಿಗೆ ಇದನ್ನು ನಂಬ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಒಂದು ಕಮಿಟ್ಮೆಂಟ್ ಅದು ಕೊಡ್ತಾ ಇರ್ಲಿಲ್ಲ ಅಂದ್ರೆ ಯಾರು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಬಟ್ ಇವಾಗ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳದ್ಮೇಲೆ ಯೋಚನೆ ಮಾಡ್ಲೇಬೇಕು ಅಲ್ವಾ. ಅದಕ್ಕೋಸ್ಕರವಾಗಿ ಯಾರಿಗೆಲ್ಲ ಈ ಹಣ ಬರೋದೇವೇನೋ ಅಂತ ಅನ್ಕೊಂಡಿದ್ರಿ, ಇಲ್ಲ ಬರುತ್ತೆ, ಬಟ್ ಸ್ವಲ್ಪ ವೇಟ್ ಮಾಡಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದಾರೆ. ಇವ್ರಿಗೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು, ಯಾಕೆ ಮೇಡಮ್ ಈ ತರ ತಡ ಮಾಡ್ತಾ ಇದ್ದೀರಾ, ಕೊಡ್ತೀವಿ ಅಂತ ಹೇಳಿದ್ಮೇಲೆ ತಿಂಗಳು ಕೊಡ್ಬೇಕಲ್ವಾ, ಪದೇ ಪದೇ ತಿಂಗಳು ನಾವೇನು ನಿಮ್ನೆ ಆಗಾಗ ಬಂದು ಮೇಡಮ್ ಯಾಕೆ ಹಾಕಿಲ್ಲ ಅಂತ ಯಾಕೆ ಕೇಳ್ಬೇಕು ಅನ್ನೋ ದಾಟಿ ಪ್ರಶ್ನೆ ಕೇಳಿದಾಗ ಮೇಡಮ್ ಅವ್ರು ಹೇಳಿದ್ರು, ಬರುತ್ತೆ, ನಾವೇನ್ ಮಾಡೋದು, ಕೊಟೇಶನ್ ಕಳಿಸಿದೀವಿ, ಅಲ್ಲಿಂದ ಬಂದಾಗೆ ನಾವಿಲ್ಗೆ ಎಲ್ಲಾರ ಅಕೌಂಟ್ಗೂ ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ. ಬರೀ 2,000 ಅಲ್ಲ, ಬಂದಾಗೆ ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲಾನು ಸೇರಿ ಒಟ್ಟಿಗೆ ಅಮೌಂಟ್ ನ ಕ್ರೆಡಿಟ್ ಮಾಡ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಇದುವರೆಗೂ ಆಲ್ರೆಡಿ ತುಂಬಾ ಸರಿ ಹೇಳಿ ಅಮೌಂಟ್ ಬಂದಿದೆ, ನೋಡೋಣ, ಈ ಸರಿ ಕೂಡ ವೇಟ್ ಮಾಡೋಣ. ಆದ್ರೆ ಗೃಹಲಕ್ಷ್ಮಿ ಅಮೌಂಟ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅದು ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂತ ಸ್ವಲ್ಪ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಮೇಡಮ್ ಅವರು ಹೇಳಿದ್ದಾರೆ, ಸ್ವಲ್ಪ ಸಮಾಧಾನದಿಂದ ಇರಿ, ಕೊಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತೀವಿ, ಇದು ಸತ್ಯ, ಇದು ನಿತ್ಯ. ಇವಾಗ ಗೃಹಲಕ್ಷ್ಮಿ ದುಡ್ಡು 2,000 ಅಲ್ಲ, ಒಟ್ಟಿಗೆ 6,000 ರೂಪಾಯಿ ನಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರಲ್ಲ, ಆ ಭರವಸೆಯಲ್ಲಿ ವೇಟ್ ಮಾಡ್ತಾ ಇರೋಣ. ಆದ್ರೂ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಹೀಗೆ ಒಟ್ಟಿಗೆ ಕೊಡ್ತೀವಿ, 3 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತ ಹೇಳೋರು ರೀಸನ್ ನ ಬಿಟ್ಬಿಟ್ಟು ತಿಂಗಳು ಹಾಕ್ತಿವಿ ಅಂತ ಹೇಳಿರೋ ಅಮೌಂಟ್ ನ ದಯವಿಟ್ಟು ತಿಂಗಳು ಹಾಕಿ ಅಂತ ಹೇಳಿ ತುಂಬಾ ಜನ ಕೇಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಕೂಡ ಗಮನ ಹರಿಸಿ ಅಂತ ನಾವು ನಮ್ಮ ಕಡೆಯಿಂದ ಕೂಡ ಕೇಳ್ಕೊಳ್ತಾ ಇದೀವಿ. ಹಾಗೆ ಕೇಂದ್ರ ಸರ್ಕಾರದಿಂದ ಇನ್ನೊಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸ್ಕೂಟಿ ಹಾಗೂ 3 ವೀಲರ್ ಅಂದ್ರೆ ಆಟೋ ಇವುಗಳಿಗೆ ಸಬ್ಸಿಡಿ ಕೊಡ್ತೀವಿ 50,000ದವರೆಗೆ. ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕ್ಬೋದು, ಇದರಲ್ಲಿ ಏನ್ ರೂಲ್ಸ್ ಇದೆ ಅಂತ ಕೇಳೋದಾದ್ರೆ, ಇದಕ್ಕೆ ಯಾವುದೇ ರೀತಿ ಅರ್ಜಿ ಹಾಕುವ ಹಾಗೆ ಇಲ್ಲ.
ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಆದ್ರೂ ನಾವು ಗ್ರಾಮ್ 1 ಹಾಗೆ ಹೀಗೆ ಎಲ್ಲಾ ಕಡೆ ಹೋಗಿ ಅರ್ಜಿ ಹಾಕ್ಬೇಕಲ್ವಾ, ಆ ತರ ಏನಿಲ್ಲ. ನೀವು ಸ್ಕೂಟಿ ಅಥವಾ ಆಟೋ ಪರ್ಚೇಸ್ ಮಾಡ್ಬೇಕಾದ ಶೋರೂಮ್ಗೆ ಹೋಗಿ EMPS ಈ ಯೋಜನೆಯಲ್ಲಿ ಸ್ಕೂಟಿಗೆ ಸಹಾಯಧನ ನೀಡ್ತಾ ಇದ್ದಾರೆ ಅಂತಲ್ವಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಶೋರೂಮ್ ಅವರೇ ಮಾಹಿತಿ ಕೊಡ್ತಾರೆ. EMPS ಅಂತ ಯೋಜನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಮಾಡಿರುವ ಒಂದು ಯೋಜನೆ, ಹಾಗೂ ಇದರಲ್ಲಿ ಎಲ್ಲಾ ಗಾಡಿಗಳು ಸಿಗುತ್ತಾ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೌದು, ಈ EMPS ಯೋಜನೆಯಡಿ ಎಲ್ಲಾ ಗಾಡಿಗೂ ನಿಮ್ಗೆ ಸಹಾಯಧನ ಸಿಗಲ್ಲ. ಒನ್ಲಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಮಾತ್ರ, ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿ, ಎಲೆಕ್ಟ್ರಿಕ್ ಆಟೋ ಇದೆಯಲ್ಲ, ಇದಕ್ ಮಾತ್ರ ಸಬ್ಸಿಡಿ ಕೊಡೋದು. ಇವಾಗ ಪೆಟ್ರೋಲ್ ಡೀಸೆಲ್ ಗಾಡಿಗೆಲ್ಲ ಈ ಸಬ್ಸಿಡಿ ಯೋಜನೆ ಇಲ್ಲ. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಈ ತರ ಸರ್ಕಾರ ಸಹಾಯಧನ ನೀಡ್ತಾ ಇದೆ. ಬೇರೆ ಪೆಟ್ರೋಲ್ ಡೀಸೆಲ್ ಗಾಡಿಗಳಿಗೆ ಯಾಕೆ ಸಹಾಯಧನ ನೀಡ್ತಾ ಇಲ್ಲ? ನೀಡಿದ್ರೆ ನಮಗೂ ಸಬ್ಸಿಡಿ ತುಂಬಾ ಉಳಿಯುತ್ತಿತ್ತಲ್ವಾ ಅಂತ ಅನ್ಕೊಳ್ಳೋರ್ಗೆ ಯಾಕೆ ಈ ತರ ಒಂದು ಯೋಜನೆನ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ, ಒಂದು ವಾಯು ಮುಕ್ತ ಪ್ರದೇಶವನ್ನಾಗಿ ಮಾಡುವ ಒಂದು ಯೋಜನೆ. ಯಾರಿಗೊತ್ತು, ಫ್ಯೂಚರ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಗಾಡಿಗಳೇ ಇಲ್ಲದೆ ಆಗ್ಬೋದು, ಬರೀ ಎಲೆಕ್ಟ್ರಿಕ್ ಗಾಡಿಗಳೇ ಇರ್ಬೋದೇನೋ. ಆ ಒಂದು ಮುಂದಾಲೋಚನೆಯಿಂದ ಈ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾ ಇರ್ಬೋದೇನೋ. ಅಂದ್ರೆ ಇವಾಗ ಜಾಸ್ತಿ ಯಾರು ಎಲೆಕ್ಟ್ರಿಕ್ ಗಾಡಿಗಳನ್ನ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಡನ್ ಆಗಿ ಚಾರ್ಜ್ ನಿಂತು ಹೋಗ್ಬಿಟ್ರೆ, ಮತ್ತೆ ಅದ್ರ ಸರ್ವಿಸ್ ಪ್ರಾಬ್ಲಮ್ ಇದ್ರೆ, ಆ ತರ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಇದೆಯೋ ಇಲ್ವೋ ಏನಪ್ಪಾ ಅಂತ ಗೊತ್ತಿಲ್ದನೆ ತುಂಬಾ ಜನ ಎಲೆಕ್ಟ್ರಿಕ್ ಗಾಡಿ ತಗೊಳಕ್ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಅಂತ ಎಲೆಕ್ಟ್ರಿಕ್ ಗಾಡಿಗಳ ಹತ್ತಿರ ಜನಗಳನ್ನ ಒಂದು ಅಟ್ರಾಕ್ಷನ್ ಮಾಡ್ಲಿಕ್ಕೋಸ್ಕರ ಸರ್ಕಾರ ಈ ತರ ಕೆಲವೊಂದು ಭರವಸೆಗಳನ್ನ ನೀಡ್ತಾ ಇದೆ. ಫ್ಯೂಚರ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಗಾಡಿ ನಿಂತೋಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನಮ್ಗೆ, ಆದ್ರೆ ಸರ್ಕಾರ ಒಟ್ಟಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಜಾಸ್ತಿ ಜನ ತಗೊಳ್ಳಿ ಅಂತ ಹೇಳುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 50,000 ಅಲ್ಲ, 10,000 ರೂಪಾಯಿ ಕಮ್ಮಿ ಅಂತ ಹೇಳಿದ್ರು ನಮ್ಮಂತವ್ರಿಗೆ ದೊಡ್ಡ ವಿಷಯನೇ ಅಲ್ವಾ. ಅದ್ರ ಮೇಲೆ ಇವರು ಆಸೆ ಇಟ್ಕೊಂಡು, ಪರವಾಗಿಲ್ಲ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಒಂದ್ 50,000 ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಕೊಂಡು ಆ ಆಸೆಯಿಂದಾದ್ರೂ ಎಲೆಕ್ಟ್ರಿಕ್ ಗಾಡಿಗಳ ಒಂದು ತಗೊಳ್ಳೋದನ್ನ ಜನ ಜಾಸ್ತಿ ಮಾಡ್ಲಿ ಅನ್ನೋ ಉದ್ದೇಶದಿಂದ ಈ ತರ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರ ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಗಾಡಿಗಳು ತಗೊಳ್ಳಿ, ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನ ಅವಾಯ್ಡ್ ಮಾಡಿ ಅಂತ. ಆದ್ರೆ ಯಾರು ಗಾಡಿಗಳನ್ನ ಉಪಯೋಗಿಸ್ತಿರೋ, ಯಾರು ಓಡಿಸ್ತಿರೋ, ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇದೆಯೋ, ಒಂದು ಚಾರ್ಜಿಂಗ್ ಪ್ರಾಬ್ಲಮ್ಗೆ ಏನ್ ತೊಂದರೆ ಇಲ್ವಾ ನೀವಿರೋ ಜಾಗದಲ್ಲಿ, ಹಾಗೆ ಸರ್ವಿಸ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ವಾ, ಅದೆಲ್ಲ ನೋಡ್ಕೊಂಡು ನಿಮ್ ಅನುಕೂಲಕ್ಕೆ ತಕ್ಕಂಗೆ ಗಾಡಿನ ತಗೊಳ್ಳಿ, ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಸುಮ್ನೆ ಒಂದಿನದ ಖುಷಿಗೋಸ್ಕರ ಮತ್ತೆ ಲೈಫ್ ಟೈಮ್ ತೊಂದರೆ ಪಡಬೇಡಿ ಅಲ್ವಾ. ಫಸ್ಟ್ ನಮ್ಮ ಅನುಕೂಲ ಯಾವ ತರ ಇರುತ್ತೋ ಅದನ್ನ ನೋಡ್ಕೊಂಡು ಗಾಡಿನ ತಗೊಳ್ಳಿ ಅಂತ ನಮ್ ಕಡೆಯಿಂದ ಒಂದು ಅಡ್ವೈಸ್ ಕೊಡ್ತಾ ಇದೀನಿ. ನಿಮ್ಗೆ ಎಲೆಕ್ಟ್ರಿಕ್ ಗಾಡಿನೇ ತಗೋಬೇಕು ಅಂತ ಹೇಳಿದ್ರೆ ಶೋರೂಮ್ ಅವ್ರ ಹತ್ರನೇ ಹೋಗಿ ಕೇಳಿ. ಇದಕ್ಕೋಸ್ಕರ ಎಲ್ಲೂ ಅರ್ಜಿ ಹಾಕ್ಬೇಡಿ. EMPS ಯೋಜನೆ ಅಂತ ಜಾರಿ ಮಾಡಿದಾರಲ್ವಾ, ಆ ಇದ್ರಲ್ಲಿ ನನಗೆ ಸಬ್ಸಿಡಿ ಇದ್ರಲ್ಲಿ ಎಲೆಕ್ಟ್ರಿಕ್ ಗಾಡಿ ಬೇಕು ಅಂತ ಕೇಳಿ ಅವರೇ ಶೋರೂಮ್ ಅವರೇ ನಿಮ್ಗೆ ಮಾಹಿತಿನ ಕೊಡ್ತಾರೆ. ಈ ಒಂದು ಯೋಜನೆ ಎಷ್ಟು ದಿನ ಗಂಟ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಸಡನ್ ಆಗಿ ಸೆಪ್ಟೆಂಬರ್ 30 ಅಂತೂ ಲಾಸ್ಟ್ ಅಂತ ಹೇಳಿದ್ರು, ಆದ್ರೆ ಇಲ್ಲ, ಇವಾಗ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೆಪ್ಟೆಂಬರ್ 30 ಎಂಡ್ ಆಗಲ್ಲ, ಈ ಯೋಜನೆ ಇನ್ನೂ ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಎಂಡು ಅಂತಾನು ಹೇಳಿಲ್ಲ. ನೀವು ಹೋಗಿ ಶೋರೂಮ್ ಅಲ್ಲೇ ವಿಚಾರಿಸಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ನಿಮ್ಗೆ ಇಷ್ಟ ಇದ್ರೆ, ನಿಮ್ಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ತಗೊಳ್ಳಿ. ಅದರ್ವೈಸ್ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಗಾಡಿನೇ ಕಂಫರ್ಟ್ ಸರ್ವಿಸ್ಗಾಗ್ಲಿ ಒಂದು ನಮ್ಗೆ ಪೆಟ್ರೋಲ್ ಡೀಸೆಲ್ ಗಾಡಿನೇ ಬೆಸ್ಟ್ ಅಂತ ಹೇಳಿದ್ರೆ ನಿಮ್ ಚಾಯ್ಸ್. ಅದು ಎಲ್ಲ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ. ಇವತ್ತಿನ ಈ 2 ಮಾಹಿತಿಗಳು ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಗೃಹಲಕ್ಷ್ಮಿ ದುಡ್ಡು ಬಂದೇ ಬರುತ್ತೆ. 12ನೇ ಕಂತು 13ನೇ ಕಂತು ಒಟ್ಟಿಗೆ ಬರುತ್ತೆ. ಬಂದ್ರೆ 4,000, ಇಲ್ಲ ಅಂತ ಹೇಳಿದ್ರೆ 14ನೇ ಕಂತಿಗೆ ಒಟ್ಟಿಗೆ 3 ಕಂತಿನ ಹಣ ಸೇರಿ ಬಂದೇ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಭರವಸೆ ನೀಡಿದ್ದಾರೆ. ಹಾಗೆ ಈ ಸ್ಕೂಟಿ ಮತ್ತು ಆಟೋ ತಗೊಳ್ಳಿಕ್ಕೆ ಯಾವ ಗಾಡಿಗಳಿಗೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿನ ತಗೊಂಡ್ ಬರ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಯಾರಿಗೆ ಮುಂದೆ ಇನ್ನು ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.